ನೋಡಿ ಇವತ್ತು ಫಿಶ್ಶು ಕಿಂಗ್ ಫಿಶ್ ತಂದಿರೋದು. ಅಂಗಡಿಲಿ ಬಿಸೋಣ ಅಂತಾರೆ, ನಮ್ಮ ಮಲಯಾಳದಲ್ಲಿ ಐಪೋರ ಅಂತಾರೆ. ಈಗ ನನಗೆ ಮಲಯಾಳ ಯಾವುದು, ಕನ್ನಡ ಯಾವುದು, ಕೊಂಕಣಿ ಯಾವುದು ಅಂತ ಕನ್ಫ್ಯೂಷನ್ ಆಗ್ತಾಯಿದೆ ಹೇಳೋ ಟೈಮ್ನಲ್ಲಿ. ನಾನು ಇದೇ ವಿಡಿಯೋನ ನಾನು ಕೊಂಕಣಿನೂ ಮಾಡಬೇಕಂತ ತಿಳ್ಕೊಂಡಿದ್ದೀನಿ ಮತ್ತು ಮಲಯಾಳಂದಲೂ ಮಾಡಬೇಕಂತ ತಿಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಊರಿಂದ ಎಲ್ಲರೂ ಫೋನ್ ಮಾಡಿಬಿಟ್ಟು ನಿಮ್ಮ ಕನ್ನಡದಲ್ಲಿ ಮಾತಾಡ್ತಾ ಇದೆಯಾ, ನಮಗೇನು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಂತೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇದರಲ್ಲೂ ಮಾಡಿ ನೋಡಿ. ಇದಕ್ಕೆ ಇವತ್ತು ತುಂಬ ಬೆಲೆ ಫಿಶ್ಶಿಗೆ, 1500 ರೂಪೀಸ್. ಅದಕ್ಕೆ ನನ್ನ ಮಗ ಪಾಪ ಕರೆಕ್ಟಾಗಿ ನಾವು 5 ಜನ ಇದ್ದೀವಿ, 5 ಜನಕ್ಕೆ 5 ಪೀಸ್ ಮಾಡಿಸ್ಕೊಂಡು ಬಂದಿದ್ದಾನೆ. ಇವತ್ತು ರಾತ್ರಿ ನಮಗೆ 5 ಜನಕ್ಕೆ 5 ಪೀಸ್ ಆಗುತ್ತೆ. ಅದಕ್ಕೆ ಇವತ್ತು ರಾತ್ರಿ ಎಡೆ ಇಡಕ್ಕಿದ್ದು. ನಾನು ಇಷ್ಟು ಕಾಸ್ಟ್ಲಿಯಾಗಿ ದುಡ್ಡು ಕೊಟ್ಟು ತಂದಿರೋದು, ಇಲ್ಲಾಂದ್ರೆ ಇಷ್ಟೆಲ್ಲ ಕಾಸ್ಟ್ಲಿ ನಾನು ತಿನ್ನಲ್ಲ. ಇವತ್ತು ಎಡೆ ಇಡಕ್ಕೆ ಬೇಕೇ ಬೇಕು. ನಮ್ಮ ಪಾಪ, ನಮ್ಮ ಅತ್ತೆ, ಮಾವ, ನಮ್ಮ ತಾಯಿ, ತಂದೆ ಎಲ್ಲರಿಗೂ ಅವ್ರು ಏನು ಬೆಲೆ ನೋಡದೆ ನಮಗೆಲ್ಲ ತಿನ್ನಕ್ಕೆ ಬಡಿಸ್ತಾಯಿದ್ರು. ನಾವು ಅವರಿಗೆ ಎಡೆ ಇಡೋ ಟೈಮ್ನಲ್ಲಿ ಬೆಲೆ ಎಲ್ಲ ನೋಡಿದರೆ ಸರಿಯಲ್ಲ. ನಾನು ಇಷ್ಟೇ ಹೇಳೋದು, ನಮ್ಮ ತಾಯಿ ತಂದೆಯಂದ್ರಿಗೆ ನಾವು ಅವ್ರು ತೀರೋದ್ಮೇಲೆ ಎಡೆ ಇಡುವಾಗ ಒಳ್ಳೊಳ್ಳೆ ಬೆಲೆ ಕೊಡೋ ಬದಲು ಅವ್ರು ಬದುಕಿದಾಗ ಒಳ್ಳೊಳ್ಳೆ ಬೆಲೆದು ಊಟ ಕೊಡಬೇಕಂತಲೇ ನನಗೆ ಆಸೆ. ಏಕೆಂದರೆ ತಾಯಿ ತಂದೆ ಜೊತೆ ಊಟ ಮಾಡುವಾಗಿರೋ ಖುಷಿ ಇದೆಯಲ್ಲ, ಬೇರೆ ಯಾರ ಜೊತೆಗೂ ಇರಲ್ಲ. ವಿ ಮಿಸ್ ದೆಮ್ ಸೋ ಮಚ್. ನಾವು ಅತ್ತೆ ಮಾವನ ಜೊತೆ ಇರಲಿಲ್ಲ. ನನ್ನ ಮದುವೆ ಆಗಲೇ ಮಾವ ಹೊರಟೋಗ್ಬಿಟ್ಟಿದ್ರು. ನಮ್ಮ ಅತ್ತೆ ಎಲ್ಲ ಇದ್ದರು. ಅತ್ತೆ ಎಲ್ಲ ನಾನು ಮಾಡೋ ಅಡುಗೆನ ತುಂಬ ಇಷ್ಟಪಡೋರು, ಇಷ್ಟಪಟ್ಟು ತಿನ್ನೋರು. ಅದರಿಂದ ನಾನು ತುಂಬ ಇಷ್ಟಪಡ್ತೀನಿ. ಫಿಶ್ ಫ್ರೈ ಮಾಡ್ತೀನಿ. ಫಿಶ್ ಫ್ರೈ ಮಾಡುವಾಗ ಒಂದೊಂದು ಸತಿ ಅಡಿ ಒಂಥರ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ, ನಾನು ತೆಗಿಯೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರಿಬೇವು ಒಂದು ಒಳ್ಳೆ ಅರೋಮನೂ ಬರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ. ಫಿಶ್ಶು ಅಡಿ ಹಿಡಿಯಲ್ಲ. ಈಗ ನಾನು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಫಿಶ್ ಯಾವಾಗಲೂ ಫ್ರೈ ಮಾಡುವಾಗ ನನಗೆ ಬೇರೆ ಹೊಸಲ್ಲ ಹೇಳೋದು, ನನಗೆ ಕೊಬ್ಬರಿ ಎಣ್ಣೆ ಹಾಕಿದರೆ ಸ್ವಲ್ಪ ಇಷ್ಟ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಈಗ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಈಗ ನೋಡಿ. ಇದು ಹಿಡಿಯಲ್ಲ, ಇದಕ್ಕೆ 3 ಹಾಕಿದ್ದೀನಿ, ಇನ್ನೆರಡು ಆಮೇಲೆ ಹಾಕ್ತೀನಿ. ನೋಡಿ ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಕಾಣ್ತಾ ಇದಲ್ಲ. ಇದ್ರ ಮೇಲೆ ನಾನು ಸ್ವಲ್ಪ ಚಿರೋಟಿ ರವೆ, ನೋಡಿ ಚಿರೋಟಿ ರವೆ, ಒಂಚೂರು ಚಿರೋಟಿ ರವೆನ ತೆಗೆದುಬಿಟ್ಟು ಈ ಥರ ಉದುರಿಸ್ತೆ. ಒಂಚೂರು ಚೂರು ಅಂದರೆ ಅದಕ್ಕೆ ಮಸಾಲೆಗಳೆಲ್ಲ ಇಟ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಅದರಿಂದ ನಾನು ಅದನ್ನು ಉದುರಿಸಿದ್ದೀನಿ. ಇದಕ್ಕೆ ಏನೇನು ಮಸಾಲೆ ಹಾಕಿದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು, ನಿಂಬೆಹಣ್ಣು, ಅರಿಶಿನ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇದು ನೆನ್ನೆನೇ ಮಾಡಿ ಇಟ್ಟಿರೋದ್ರಿಂದ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ. ಇದಕ್ಕೆಲ್ಲ ನಾನ್ ವೆಜ್ ಯಾವಾಗಲೂ ಪ್ರೀವಿಯಸ್ ಡೇ ಮಾಡಿದ್ರೇ ಚೆನ್ನಾಗಿರೋದು, ಅದರಲ್ಲೂ ಎಸ್ಪೆಷಲಿ ಫಿಶ್. ಓಕೆ, ನೋಡಿ ತಿರುಗಿಸಾಕ್ತೀನಿ. ತಿರುಗಿಸಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಆಯಿತು, ಈಗ ಇನ್ನೊಂದೆರಡು ಹಾಕಿದ್ದೀನಿ. ಅದಾದರೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಈಗ ನಾವು ಪೂಜೆ ಮಾಡೋದು. ಈಗ ಆಲ್ರೆಡಿ 7 ಗಂಟೆ ಆಯಿತು. ಸ್ನಾನ ಎಲ್ಲ ಮಾಡಿ ಎಲ್ಲ ಪೂಜೆ ಸ್ಟಾರ್ಟ್ ಮಾಡುವಾಗ 8 ಗಂಟೆ ಆಗುತ್ತೆ. ಆಮೇಲೆ ಎಲ್ಲೆಲ್ಲಿ ಬಡಿಸುವಾಗ ನಾನು ತೋರಿಸ್ತೀನಿ. ನೋಡಿ ಫಿಶ್ ಫ್ರೈ ಆಯಿತು, ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವೆಲ್ಲರೂ ಮಾಡಿ, ಇಷ್ಟ ಆಗುತ್ತೆ. ಫಿಶ್ ಫ್ರೈ ರೆಡಿ ಆಯಿತು. ಎಲ್ಲರೂ ಮಾಡಿ
ನಿಮಗೆಲ್ಲ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸು ಮಾಡಿ.